ಪ್ರೈಸ್ ಲಾರ್ಡ್. ಕರ್ತನಾದ ಯೇಸುವಿನ ನಾಮದಲ್ಲಿ ಪುನರಾವರ್ತಿ ನಿಮ್ಮೆಲ್ಲರನ್ನ ದೇವರ ವಾಕ್ಯ ಧ್ಯಾನಕ್ಕೋಸ್ಕರ ಸ್ವಾಗತವನ್ನು ಮಾಡುವಂಥವರಾಗಿದ್ದೇವೆ. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ ವಿಡಿಯೋದಲ್ಲಿ ಕ್ಯಾರಿಂಗ್ ದ ಕ್ರಾಸ್, ಶಿಲುಬೆಯನ್ನು ಹೊರುವುದು ಅಂತ ಹೇಳಿದ್ರೆ ಏನಂತೇಳಿ ಮೊದಲ ಭಾಗದಲ್ಲಿ ಒಂದು ಮೆಸೇಜ್ನ ಅಪ್ಲೋಡ್ ಮಾಡಿದ್ವಿ. ಅದರ ಮುಂದುವರೆದ ಭಾಗವನ್ನು ಈ ದಿನ ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಮ್ಮ ಚಾನಲ್ನ ಇದೇ ಮೊದಲ ಬಾರಿಗೆ ಯಾರು ಕೇಳ್ತಾ ಇರೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಬರುವಂಥ ಸಂದೇಶಗಳ ಅಪ್ಡೇಟ್ಗಳು ನಿಮಗೆ ದೊರೆಯುವಂಥದ್ದಾಗಿದೆ. ಅದು ಮಾತ್ರವಲ್ಲದೆ ನಾವು ಹಿಂದೆ ಹೇಳಿದಂಥ ಎಲ್ಲ ಸಂದೇಶಗಳನ್ನು ಸಹ ಅದರ ಲಿಂಕ್ಗಳನ್ನು ಸಹ ನಾವು ಕಾಪಿ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ನೀವು ಅದನ್ನು ಕ್ಲಿಕ್ ಮಾಡೋದ್ರ ಮುಖಾಂತರವಾಗಿ ನೇರವಾಗಿ ನೀವು ಸಂದೇಶಗಳನ್ನು ಕೇಳ್ಬೋದಾಗಿದೆ. ಯಾವ ರೀತಿಯಾಗಿ ರಕ್ಷಣೆಯನ್ನು ಕುರಿತು, ಮಾನಸಾಂತರವನ್ನು ಕುರಿತು, ಪ್ರಾರ್ಥನೆಯನ್ನು ಕುರಿತು, ಆಮೇಲೆ ಡಿಸೈಪಲ್ಶಿಪ್ ಅಂತ ಹೇಳಿದ್ರೆ ಏನು, ರ್ಯಾಪ್ಚರ್ ಅಂತ ಹೇಳಿದ್ರೆ ಏನು, ಯವನಸ್ಥರಿಗಾಗಿ, ತಾಯಂದಿರಿಗಾಗಿ, ಈ ರೀತಿಯಾಗಿ ಅನೇಕ ಸಂದೇಶಗಳನ್ನು ನಾವೀಗಾಗಲೇ ಅಪ್ಲೋಡ್ ಮಾಡಿದ್ದೇವೆ. ಖಂಡಿತವಾಗಿ ನಿಮಗೆ ಆತ್ಮಿಕವಾಗಿ ಇದು ಪ್ರಯೋಜನವನ್ನು ಉಂಟು ಮಾಡುವಂಥದ್ದಾಗಿದೆ, ಪ್ರಯೋಜನಕರವಾಗಿರುವಂಥದ್ದಾಗಿದೆ. ನಾವು ಸಂದೇಶವನ್ನು ಮುಂದುವರಿಸಲು ಬಯಸುವಂಥವರಾಗಿದ್ದೇವೆ. ನಾವು ಕಳೆದ ವಿಡಿಯೋದಲ್ಲಿ ಹೇಳಿದ್ವಿ, ಕ್ರಾಸ್ ಅನ್ನೋದು ಎಲ್ಲಿಂದ ಶುರುವಾಯಿತು, ಯಾರು ಅದನ್ನು ಕಂಡುಹಿಡಿದಿದ್ದು, ಇಲ್ಲ ಅದನ್ನು ಯಾರು ಅದನ್ನು ಪ್ರಾರಂಭ ಮಾಡಿದ್ದು, ಅದನ್ನು ನಾವು ಹೇಳಿದ್ವಿ. ಮತ್ತು ಶಿಲುಬೆಯ ಸತ್ಯಾಂಶಗಳನ್ನು ಸಹ ನಾವು ಹೇಳಿದ್ವಿ. ಶಿಲುಬೆಯನ್ನು ಹೊರೋದು ಹೇಗೆ ಅನ್ನೋದನ್ನು ಕುರಿತು ಧ್ಯಾನ ಮಾಡೋಣ. ಮತ್ತು ಶಿಲುಬೆಯನ್ನು ಹೊರೋದ್ರ ಮುಖಾಂತರವಾಗಿ ಶಿಲುಬೆಯ ಆಶೀರ್ವಾದಗಳೇನಿದೆ ಅದನ್ನು ಸಹ ನಾವು ನಿಮಗೆ ತಿಳಿಸುವಂಥವರಾಗಿದ್ದೇವೆ. ಮೊದಲು ನೋಡ್ಬೇಕಾದ್ರೆ ಶಿಲುಬೆಯನ್ನು ಹೊರೋದು ಹೇಗೆ ಅಂತ ಹೇಳಿದ್ರೆ, ದೇವರ ವಾಕ್ಯ ಹೇಳುತ್ತೆ, ಮ್ಯಾಥ್ಯೂ ಚಾಪ್ಟರ್ 16:24 ನೋಡಬೇಕಾದ್ರೆ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 16:24 ಅದ್ರ ಹೇಳುತ್ತೆ, ನಿರಾಕರಿಸಿದ ಮುಖಾಂತರವಾಗಿ ಅವನು ತನ್ನನ್ನು ನಿರಾಕರಿಸಿ ಶಿಲುಬೆಯನ್ನು ಹೊತ್ತು ಬರಲಿ ಅಂತೇಳಿ ಸ್ವಾಮಿ ಹೇಳ್ತಾರೆ. ಅಂದರೆ ನಿರಾಕರಿಸ್ಕೊಳ್ಬೇಕು, ಡಿನೈ ಮಾಡ್ಕೊಳ್ಬೇಕು. ನಮ್ಮನ್ನು ನಾವು ನಿರಾಕರಿಸ್ಕೊಳ್ಳೋ ಮುಖಾಂತರವಾಗಿ ಶಿಲುಬೆಯನ್ನು ಹೊರುವಂಥದ್ದು. ನೋಡ್ರಿ, ನಮ್ಮನ್ನು ನಾವು ನಿರಾಕರಿಸ್ಕೊಳ್ಳೋದಕ್ಕೆ ಅನೇಕ ಸಂಗತಿಗಳಲ್ಲಿ ನಿಮ್ಗೆ ಆಗದೇ ಇರ್ಬೋದು, ಆದರೆ ಅದನ್ನು ಸಾಧ್ಯ ಮಾಡಿಕೊಂಡು ನಾವು ಯೇಸುವನ್ನು ಹಿಂಬಾಲಿಸುವಂಥದ್ದು. ಅಂದರೆ ನಮ್ಮಷ್ಟಕ್ಕೆ ನಾವು, ನಮಗಿಷ್ಟ ಇರಲಿ, ಇಷ್ಟ ಇಲ್ಲದಲೇ ಇರಲಿ, ಆದರೆ ಯೇಸುಸ್ವಾಮಿ ಹೇಳಿದರೆ ಅದನ್ನು ನಿರಾಕರಿಸು ಅಂತ ಹೇಳಬೇಕಾದ್ರೆ ನಮ್ಮನ್ನು ನಾವು ನಿರಾಕರಿಸಬೇಕೆ. ನಾನು ಇದನ್ನಾಗಲೇ ಇದರ ಬಗ್ಗೆ ನಾವು ಮೆಸೇಜ್ ಹೇಳಿದ್ದೇವೆ. ನೀವು ಅದನ್ನು ಕೇಳಿದ್ರೆ ನಿಮ್ಗೆ ಪರಿಪೂರ್ಣವಾಗಿ ಅರ್ಥ ಆಗುವಂಥದ್ದಾಗಿದೆ. ನಮ್ಮನ್ನು ನಿರಾಕರಿಸ್ಕೊಳ್ಳೋದು ಅಂತ ಹೇಳಿದ್ರೆ ಏನು ಅಂತೇಳಿ. ಸೊ ಹಾಗಾಗಿ ನಮ್ಗೆ ಇಷ್ಟ ಇರಲಿ ಬಿಡಲಿ, ನಮ್ಮನ್ನು ನಾವು ಖಂಡಿತವಾಗಿ ಅದನ್ನು ನಿರಾಕರಿಸಬೇಕು ಅಂತೇಳಿ ನಿರಾಕರಿಸ್ಕೊಳ್ಳೇಬೇಕಾಗತ್ತೆ. ಒಂದು ನಿಮಗಿಷ್ಟ ಇರ್ಬೋದು, ಆದರೆ ನಾವು ನಿರಾಕರಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾವು ಯೇಸು ಹಿಂದೆ ಹೋಗಬೇಕಾದ್ರೆ ನಮ್ಮನ್ನು ನಾವು ನಿರಾಕರಿಸ್ಕೊಳ್ಬೇಕು, ಡಿನೈ ಮಾಡಿಕೊಳ್ಳೇಬೇಕು. ನಮ್ಮ ಆಸೆ ಆಕಾಂಕ್ಷೆ ಏನಿದೆ ಅದನ್ನು ಬಿಟ್ಟು ದೇವರು ಏನು ಮಾಡಬೇಕು ಅಂತ ಹೇಳ್ತಾರೋ, ದೇವರು ಹೇಗಿರಬೇಕು ಅಂತ ಹೇಳ್ತಾರೋ ಅದನ್ನು ನಾವು ಮಾಡಲು ತೊಡಗುವಂಥದ್ದು. ಹಲ್ಲೆಲೂಯಾ. ಎರಡನೇದಾಗಿ ನೋಡಬೇಕಾದ್ರೆ ಕ್ರಿಸ್ತನಿಗಾಗಿ ಹಿಂಸೆ ಪಡುವಂಥದ್ದು. ಗಲಾಟಿಯನ್ಸ್ ಚಾಪ್ಟರ್ 6:12 ಎರಡನೇ ಭಾಗದಲ್ಲಿ ನೋಡಬೇಕಾದ್ರೆ, ತಮಗೆ ಕ್ರಿಸ್ತನ ಶಿಲುಬೆಯ ದೆಸೆಯಿಂದ ಹಿಂಸೆ. ಗಲಾಟಿಯನ್ಸ್ ಚಾಪ್ಟರ್ 16:12 ಗಲಾತ್ಯ 6ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಬರೆದಿದೆ ನೋಡಿ. ತಮಗೆ ಕ್ರಿಸ್ತನ ಶಿಲುಬೆಯ ದೆಸೆಯಿಂದ ಹಿಂಸೆಯಾಗಬಾರದೆಂಬುದೊಂದೇ ಅವರ ಉದ್ದೇಶ. ಯಾಗಬಾರದು ಅಂತ ಇದೆ, ಹಿಂಸೆಯಾಗಬಾರದೆಂಬುದೊಂದೇ. ಆದರೆ ಹಿಂಸೆ ಏನಿದೆ, ಕ್ರಿಸ್ತನಿಗೋಸ್ಕರ ಹಿಂಸೆ ಪಡುವಂಥದ್ದು, ಅದರ ಮುಖಾಂತರವಾಗಿ ಶಿಲುಬೆಯನ್ನು ಹೊರುವಂಥದ್ದು. ಅಂದರೆ ಹಿಂಸೆ ಪಡುವಂಥದ್ದು ಅಂತ ಹೇಳಬೇಕಾದ್ರೆ ಕ್ರಿಸ್ತನಿಗೋಸ್ಕರ ಬೈಗುಳ ಇರ್ಬೋದು, ನಿಂದೆ ಅವಮಾನಗಳಿರ್ಬೋದು, ಏಟುಗಳಿರ್ಬೋದು, ಏನು ಬೇಕಾಗಿರ್ಬೋದು. ನಿಮ್ಮನ್ನು ಕೀಳಾಗಿ ನೋಡ್ಬೋದು, ನಿಮ್ಮನ್ನು ತಿರಸ್ಕರಿಸ್ಬೋದು, ನಿಮ್ಮನ್ನು ಹತ್ರಕ್ಕೆ ಸೇರಿಸಲೇ ಇರ್ಬೋದು, ನಿಮ್ಮ ಅವರ ಸ್ವಂತ ಮನೆಯೊಳಗಡೆ ಸೇರಿಸಲೇ ಇರ್ಬೋದು, ನಿಮ್ಮ ಬಂಧುಗಳು ನಿಮ್ಮನ್ನು ದೂರ ಇಡ್ಬೋದು. ಈ ರೀತಿಯಾಗಿ ಕ್ರಿಸ್ತನ ನಿಮಿತ್ತ ಹಿಂಸೆ ಪಡೋದೇನಿದೆ
ಇದು ಶಿಲುಬೆಯನ್ನು ಹೊರುವುದನ್ನು ಸೂಚಿಸುವಂಥದ್ದಾಗಿದೆ. ಹಲ್ಲೆಲೂಯಾ. ಗಲಾಟಿಯನ್ಸ್ ಚಾಪ್ಟರ್ 6:14 ಹೇಳುವಂಥದ್ದಾಗಿದೆ. ಗಲಾತ್ಯ 6:14 ವಾಕ್ಯ ಹೇಳುತ್ತೆ, ನನಗಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯ ವಿಷಯದಲ್ಲಿ ಹೊರತು ಹೆಚ್ಚಳ ಪಡುವುದು ಬೇಡವೇ ಬೇಡ ಅಂತೇಳಿ. ಹಾಗಾಗಿ ನಾವು ಶಿಲುಬೆಯಲ್ಲಿ ಮಾತ್ರವೇ ಹೆಚ್ಚಳ ಪಡಬೇಕೇ ಹೊರತು ಬೇರೆ ಇನ್ಯಾವ ಸಂಗತಿಗಳಲ್ಲೂ ಸಹ ನಾವು ಹೆಚ್ಚಳ ಪಡಬಾರ್ದು. ನೋಡಿ, ದೇವರು ನಿಮಗೆ ತಲಾಂತಗಳು ಕೊಟ್ಟಿರ್ಬೋದು, ಹಾಡನ್ನು ಹಾಡ್ಬೋದು, ವಾದ್ಯಗಾರರಾಗಿರ್ಬೋದು, ಒಳ್ಳೆ ಹಾಡುಗಾರರಾಗಿರ್ಬೋದು, ಒಳ್ಳೆ ಪ್ರಸಂಗ ಮಾಡೋರಾಗಿರ್ಬೋದು, ಇಲ್ಲ ನಿಮಗೆ ಬೇರೆ ಇನ್ನೂ ಹೆಚ್ಚಿನ ತಲಾಂತಗಳಿರ್ಬೋದು. ದೇವರು ನಿಮಗೇನೆಲ್ಲ ಕೊಟ್ಟಿದ್ದಾರೋ ಅವುಗಳ ವಿಷಯದಲ್ಲಿ ನೀವು ಹೆಚ್ಚಳ ಪಡಬೇಡ್ರಿ. ಒಂದು ವೇಳೆ ನಿಮಗೆ ವರಗಳನ್ನು ಕೊಟ್ಟಿರ್ಬೋದು. ಈ ಎಲ್ಲ ವಿಷಯಗಳಲ್ಲಿ ಹೆಚ್ಚಳ ಪಡೋದಕ್ಕಿಂತ ಶಿಲುಬೆಯ ವಿಷಯದಲ್ಲಿ ಹೆಚ್ಚಳ ಪಡೋದು ಬಹಳ ಬಹಳ ಮುಖ್ಯ. ಶಿಲುಬೆಯ ವಿಷಯದಲ್ಲಿ ಹೆಚ್ಚಳ ಪಡುವಂಥದ್ದು ಬಹಳ ಮುಖ್ಯ. ಹಾಗಾಗಿ ನಮ್ಮನ್ನು ನಾವು ಎಲ್ಲೂ ಹೆಚ್ಚಿಸ್ಕೊಳ್ಬಾರ್ದು. ಶಿಲುಬೆಯ ವಿಷಯದಲ್ಲಿ ನಾವು ಹೆಚ್ಚಳ ಪಡುವಂಥದ್ದು. ಇದು ಶಿಲುಬೆಯನ್ನು ಹೊರುವಂಥದ್ದನ್ನು, ಶಿಲುಬೆಯನ್ನು ಹೇಗೆ ಹೊರೋದು ಅಂತ ಹೇಳಿದ್ರೆ ಈ ರೀತಿಯಾಗಿ ಹೊರುವಂಥದ್ದು. ಹೆಚ್ಚಳ ಪಡುವುದು ಶಿಲುಬೆಯ ವಿಷಯದಲ್ಲಿ ಹೆಚ್ಚಳ ಪಡುವಂಥದ್ದು, ನಮ್ಮ ಸ್ವಂತಿಕೆಯಲ್ಲಿ ಅಲ್ಲ. ಅದೇ ಪ್ರಕಾರ ನೋಡ್ತೇವೆ ಗಲಾಟಿಯನ್ಸ್ ಚಾಪ್ಟರ್ 6:14 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತ್ತು ಅಂತೇಳಿ. ಹಲ್ಲೆಲೂಯಾ. ಹಾಗಾಗಿ ಈ ಲೋಕವು ಶಿಲುಬೆಗೆ ಹಾಕಿಸಿಕೊಂಡು ನನ್ನ ಪಾಲಿಗೆ ಸತ್ತಿತ್ತು. ಸೊ ಲೋಕ ನಿಮ್ಮ ಪಾಲಿಗೆ ಸತ್ತಿದೆ ಅಂತೇಳಿ ಅದರ ಅರ್ಥ. ಹಲ್ಲೆಲೂಯಾ. ಸೊ ಹಾಗಾಗಿ ಲೋಕಕ್ಕೆ ಸಾಯುವಂಥದ್ದು. ಹಾಗಾದರೆ ಲೋಕಕ್ಕೆ ಸಾಯುವಂಥದ್ದು ಏನು? ಯಾವ ರೀತಿ ಲೋಕಕ್ಕೆ ಸಾಯುವಂಥದ್ದು ಅಂತ ಹೇಳಿದ್ರೆ, ಇದು ನೀವು ನಿಜವಾಗಿ ದೈಹಿಕವಾಗಿ ಸಾಯುವಂಥ ವಿಷಯವಾಗಿ ಇದು ಮಾತಾಡ್ತಿಲ್ಲ. ದೈಹಿಕವಾಗಿ ಸಾಯುವಂಥದ್ದನ್ನು ಕುರಿತು ಇಲ್ಲಿ ಮಾತನಾಡ್ತಿಲ್ಲ. ಹಲ್ಲೆಲೂಯಾ. ನೋಡ್ರಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ಈ ಲೋಕದಲ್ಲಿ ಏನು ಅಂತ ಹೇಳಿದ್ರೆ ಅನೇಕ ಪಾಪಕರ ಸಂಗತಿಗಳಿರ್ಬೋದು, ಪಾಪಕ್ಕೆ ಪ್ರೇರೇಪಿಸಿದ ಸಂಗತಿಗಳಿರ್ಬೋದು. ಲೋಕದಲ್ಲಿರುವಂಥ ಅನೇಕ ಆಶಾಪಾಶಗಳಿರ್ಬೋದು, ಅನೈತಿಕತೆ ಇರ್ಬೋದು. ಈ ಸಂಗತಿಗಳೇನಿದೆ ಇದಕ್ಕೆ ಏನಾಗಿರಬೇಕು? ಸತ್ತವರಾಗಿರಬೇಕು. ಇದಕ್ಕೆ ಸತ್ತವರಾಗಿರಬೇಕು. ಲೋಕ ನನ್ನ ಪಾಲಿಗೆ ಸತ್ತಿತ್ತು ಅಂತ ಹೇಳಿದ್ರೆ ಈ ರೀತಿಯಾಗಿ. ಹಲ್ಲೆಲೂಯಾ. ಸೊ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ತಮ್ಮನ್ನೇ ತಾವು ತಗ್ಗಿಸಿಕೊಳ್ಳೋದು ಮುಖಾಂತರವಾಗಿ ಶಿಲುಬೆಯನ್ನು ಯಾವ ರೀತಿಯಾಗಿ ಹೊರಬೇಕು ಅಂತೇಳಿ ನಾವು ನಿಮಗೆ ದೇವರ ವಾಕ್ಯದ ಆಧಾರದಲ್ಲಿ ಬೋಧನೆ ಮಾಡ್ತಾ ಇದ್ದೇವೆ. ಯಾವ ರೀತಿಯಾಗಿ ತಗ್ಗಿಸಿಕೊಳ್ಳೋದು ಮುಖಾಂತರವಾಗಿ ಶಿಲುಬೆಯನ್ನು ಹೊರುವಂಥದ್ದು ನೋಡ್ರಿ. ಫಿಲಿಪಿಯನ್ಸ್ ಚಾಪ್ಟರ್ 2:8 ನೋಡಬೇಕಾದ್ರೆ, ಫಿಲಿಪ್ಪಿಯರ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯವನ್ನು ನೋಡುವಾಗ ದೇವರ ವಾಕ್ಯದಲ್ಲಿ ಬರೆದಿದೆ, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಅಂದರೆ ತಗ್ಗಿಸಿಕೊಳ್ಳೋದು ಮುಖಾಂತರವಾಗಿ. ಶಿಲುಬೆ ಅಂತ ಹೇಳಿದ್ರೆ ತಗ್ಗಿಸಿಕೊಳ್ಳುವಂಥದ್ದು. ಹಾಲಲ್ಲಿ ಎಲ್ಲಿ ತನಕ ತಗ್ಗಿಸ್ಕೊಳ್ರು ನೋಡಬೇಕಾದ್ರೆ ಮರಣದ ತನಕ ಅಂತೆ. ಸೊ ಅದಕ್ಕೋಸ್ಕರ ಹೇಳುವಂಥದ್ದು ಈ ತಗ್ಗಿಸಿಕೊಳ್ಳುವಿಕೆ ಏನಿದೆ ಇದು ಬಹಳ ಬಹಳ ಮುಖ್ಯ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೀವಿ, ಕ್ರಿಸ್ತಿಯ ಜೀವಿತ ಅಂತ ಹೇಳಬೇಕಾದ್ರೆ ಇದು ಲೈಫ್ ಸ್ಟೈಲ್, ಇದು ಜೀವನ ಶೈಲಿಯಾಗಿರುವಂಥದ್ದಾಗಿದೆ. ಹಾಗಾಗಿ ನೀವು ತಗ್ಗಿಸಿಕೊಳ್ಳುವಂಥ ಮನಸ್ಸು ನಿಮ್ಮಲ್ಲಿ ಯಾವಾಗಲೂ ಇರಬೇಕು. ಅದನ್ನು ಅಭ್ಯಾಸ ಮಾಡಿರಿ. ತಗ್ಗಿಸಿಕೊಳ್ಳುವಂಥ ಮನಸ್ಸು, ತಗ್ಗಿಸಿಕೊಳ್ಳುವಂಥದ್ದು ಇರಬೇಕು.
ಆವಾಗ ಮಾತ್ರ ನೀವು ಶಿಲುಬೆಯನ್ನು ಹೊರೋದಕ್ಕೆ ಸಾಧ್ಯ. ಅದು ಮಾತ್ರವಲ್ಲ, ಶಿಲುಬೆಯ ಮರಣ ಒಂದಷ್ಟು ವಿಧೇಯತೆ ಅನ್ನೋದು ಶಿಲುಬೆಯನ್ನು ಹೊರುವಂಥದ್ದು ವಿಧೇಯತೆಯ ಮುಖಾಂತರವಾಗಿ. ಹಾಲೆಲೂಯ. ಸೊ ಎಷ್ಟು ವಿಧೇಯರಾಗಿದ್ದೀರಾ ನೀವು ದೇವರ ವಾಕ್ಯಕ್ಕೆ ಅಂತೇಳಿ ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ. ಎಷ್ಟು ವಿಧೇಯತೆ ತೋರಿಸಿದ್ದೀರಾ, ಎಷ್ಟು ವಿಧೇಯರಾಗಿ ನಡ್ಕೊಳ್ತಾ ಇದ್ದೀರಾ ಅನ್ನೋದು ಬಹಳ ಮುಖ್ಯ. ಸೊ ದೇವರ ವಾಕ್ಯಕ್ಕೆ ನೀವೆಷ್ಟು ವಿಧೇಯತೆಯನ್ನು ತೋರಿಸಿದ್ದೀರಾ, ಎಷ್ಟು ಅದನ್ನು ಅಳವಡಿಸ್ಕೊಂಡು ನೀವು ಜೀವಿಸ್ತಾ ಇದ್ದೀರಾ. ನೀವು ಕೇವಲ ಏನು ಅಂತ ಹೇಳಿದ್ರೆ ಅದನ್ನು ಕೇಳೋದು ಮುಖಾಂತರವಾಗಲ್ಲ, ಅದನ್ನು ಕೈಗೊಂಡು ನಡೆಯುವಾಗ ಅದು ನಿಮಗೆ ವಿಧೇಯತೆಯನ್ನು ಸೂಚಿಸುವಂಥದ್ದಾಗಿದೆ. ಬರೀ ಕೇಳುವಂಥದ್ದಲ್ಲ, ಅದನ್ನು ನೀವು ಮಾಡುವಂಥವರಾಗಿರಬೇಕು. ಹಾಲೆಲೂಯ. ಇದೆ ಇಬ್ರಿಯ 12ನೇ ಅಧ್ಯಾಯ 2ನೇ ವಾಕ್ಯ ಹೇಳುವಂಥದ್ದಾಗಿದೆ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣ ಸಹಿಸಿಕೊಂಡು ದೇವರ ಸಿಂಹಾಸನದಲ್ಲಿ ಆಸನಾರೂಢನಾಗಿದ್ದಾನೆ. ಅಂದರೆ ಅವಮಾನವನ್ನು ಅಲಕ್ಷಿಸುವುದರ ಮುಖಾಂತರವಾಗಿ, ಅವಮಾನವನ್ನು ಅಲಕ್ಷ್ಯ ಮಾಡಿ. ಹಾಲೆಲೂಯ. ಸೊ ನಿಮಗೆ ಯಾವ ರೀತಿಯಾದಂಥ ಅವಮಾನ ಆಗಿರುವಂಥದ್ದಾಗಿದೆ ನೋಡ್ರಿ. ಅವಮಾನ ಅಂತ ಹೇಳಬೇಕಾದ್ರೆ ಶಿಲುಬೆಗೆ ಜಡಿದು ಸಾಯಿಸೋದಿಲ್ಲ, ಅದು ಸಾರ್ವಜನಿಕವಾಗಿ ಅದು ದೊಡ್ಡ ಅವಮಾನ ಆಗಿರುವಂಥದ್ದಾಗಿದೆ. ಸೊ ಆ ದೊಡ್ಡ ಅವಮಾನವನ್ನು ಯೇಸುಸ್ವಾಮಿ ನಿಮಗೋಸ್ಕರ ಸಹಿಸ್ಕೊಂಡ್ರು. ಆ ಸಹಿಸ್ಕೊಂಡಿರೋದ್ರಿಂದ ದೇವರ ಸಿಂಹಾಸನ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ ಅಂತೇಳಿ ದೇವರ ವಾಕ್ಯದಲ್ಲಿ ಬರೆದಿದೆ. ಸೊ ಹಾಗಾಗಿ ನೀವು ಸಹ ಯೇಸುವಿನ ಹಿಂಬಾಲಕರಾಗಿರೋದಾದರೆ, ಯೇಸುವನ್ನು ಹಿಂಬಾಲಿಸಿತ್ತು ಅಂತೇಳಿದ್ರೆ ಅವಮಾನವನ್ನು ಅಲಕ್ಷಿಸೋದ ಮುಖಾಂತರವಾಗಿ ನೀವು ಶಿಲುಬೆಯನ್ನು ಹೊರಬಹುದು. ಹಾಲೆಲೂಯ. ನಿಮಗೆ ಅನೇಕರು ಅವಮಾನ ಪಡಿಸ್ಬೋದು. ಯೇಸುವನ್ನು ಹಿಂಬಾಲಿಸುವಾಗ ನಿಮ್ಮನ್ನು ನಿಂದೆ ಮಾಡ್ಬೋದು, ಟೀಕೆ ಮಾಡ್ಬೋದು, ಮನನೊಯ್ಯುವಂಥ ಮಾತುಗಳನ್ನು ಆಡ್ಬೋದು. ಏನು ಮಾಡ್ತು ಅಂತ ಹೇಳಿದ್ರು, ನೀವು ಕೆಲಸ ಮಾಡಿದ ಸ್ಥಳಗಳಲ್ಲಿರ್ಬೋದು, ನಿಮ್ಮ ಅಕ್ಕಪಕ್ಕ ಮನೆಗಳಲ್ಲಿರ್ಬೋದು, ನಿಮ್ಮ ನೆಂಟರುಗಳು ಬಂಧುಗಳಿರ್ಬೋದು, ಯಾರಾದರೂ ಸರಿ ಅವಮಾನ ಮಾಡ್ತು ಅಂತ ಹೇಳಿದ್ರು ನೀವು ಅವಮಾನವನ್ನು ಅಲಕ್ಷಿಸೋದ್ರ ಮುಖಾಂತರವಾಗಿ ನೀವೇನು ಮಾಡ್ಬೋದು, ಶಿಲುಬೆಯನ್ನು ಹೊರಬೋದು. ಗಲಾಟಿಯನ್ಸ್ ಚಾಪ್ಟರ್ 5:24 ನೋಡಬೇಕಾದ್ರೆ ದೇವರ ವಾಕ್ಯ ಹೇಳುವಂಥದ್ದಾಗಿದೆ, ತಮ್ಮ ಶರೀರ ಭಾವವನ್ನು ಶಿಲುಬೆಗೆ ಹಾಕಿದರು ಅಂತೇಳಿ. ಗಲಾಟಿಯನ್ಸ್ ಚಾಪ್ಟರ್ 5:24, ಗಲಾತ್ಯ 5ನೇ ಅಧ್ಯಾಯ 24ನೇ ವಾಕ್ಯ ದೇವರ ವಾಕ್ಯದಲ್ಲಿ ಬರೆದಿದೆ. ಕ್ರಿಸ್ತ ಯೇಸುವಿನವರು, ಗಲಾತ್ಯ 5:24, ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ನೋಡ್ರಿ, ಶರೀರ ಭಾವ ಮತ್ತು ವಿಷಯಾಭಿಲಾಷೆ ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರಾಗಿದ್ದಾರೆ. ಹಾಲೆಲೂಯ. ಅದರರ್ಥ ತಮ್ಮ ಶರೀರ ಭಾವವನ್ನು ಸಾಯಿಸೋದ ಮುಖಾಂತರವಾಗಿ, ತಮ್ಮ ಶರೀರದ ಭಾವವನ್ನು ಸಾಯಿಸುವುದ ಮುಖಾಂತರವಾಗಿ. ಹಾಲೆಲೂಯ. ದೇವರ ವಾಕ್ಯ ಹೇಳುವಂಥದ್ದಾಗಿ ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿ ಇದೆ. 5:19 ಹೇಳುತ್ತೆ, ಯಾವಂದರೆ ಜಾರತ್ವ, ಬಂಡತನ, ನಾಚಿಕೆಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ ಇಂಥವುಗಳೇ. ನೋಡ್ರಿ, ಈ ಲಿಸ್ಟ್ ಏನಿದೆ, ಜಾರತ್ವ, ಬಂಡುತನ, ನಾಚಿಕೆಡಿತನ ಏನಿದೆ, ಹಗೆತನ, ಮಾಟ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೌತಣ, ಈ ರೀತಿ ಸಂಗತಿಗಳೇನಿದೆ, ಇದು ಶರೀರ ಭಾವದ ಸಂಗತಿಗಳು. ಈ ಶರೀರ ಭಾವದನ್ನು ಏನು ಮಾಡಬೇಕಂತೆ, ಶಿಲುಬೆಗೆ ಹಾಕಿದವರಾಗಿರಬೇಕು ಅಂತೇಳಿ. ಹಾಲೆಲೂಯ.
ನೋಡ್ರಿ, ಈ ಸಂಗತಿಗಳನ್ನು ಒಂದೇ ದಿವಸದಲ್ಲಿ ಮಾಡೋಕ್ಕಾಗತ್ತೆ ಅಂತೇಳಿ ನಾವು ಹೇಳಲ್ಲ. ಇದು ನಿಮ್ಮ ಲೈಫ್ ಸ್ಟೈಲ್. ಇದು ನಿಮ್ಮ ಜೀವಿತದಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಸಂಗತಿಗಳನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಓವರ್ಕಮ್ ಮಾಡ್ತಾ, ಇದರ ಮೇಲೆ ಜಯ ಸಾಧಿಸ್ತಾ ಏನು ಮಾಡಬೇಕು, ಮುಂದೆ ಹೋಗಬೇಕು. ಮುಂದೆ ಹೋಗಬೇಕು. ಈ ರೀತಿಯಾಗಿ ಶರೀರ ಭಾವನ ಸಾಯಿಸಲಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಅದು ನಿಮ್ಮನ್ನು ಸಾಯಿಸ್ಬಿಡುತ್ತೆ. ನಿಮ್ಮನ್ನು ಸಾಯಿಸುತ್ತೆ ಅಂತೇಳಿ ಫಿಸಿಕಲ್ ಆಗಿಲ್ಲ, ನಿಮ್ಮ ಆತ್ಮಿಕವಾಗಿ ಸತ್ತೋಗ್ತೀರಾ. ಈ ಆತ್ಮಿಕವಾಗಿ ಆ ಸತ್ತೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಶಾರೀರಿಕವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಬದುಕಿದ್ದು ಪ್ರಯೋಜನ ಆಗೋದಿಲ್ಲ. ಏನು ಶಾರೀರಿಕವಾಗಿ ಬದುಕೋದು ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂಥ ಎಮೋಷನ್ಸ್ಗಳಿರೋದಿಲ್ಲ. ಒಬ್ಬ ಮನುಷ್ಯ ಏನಾಗ್ತಾನೆ ಅಂತ ಹೇಳಿದ್ರೆ, ಅವನಿಗೆ ಭಾವನೆಗಳಿಲ್ಲ ಅಂತಿತ್ತು ಅಂತ ಹೇಳಿದ್ರೆ ಅವನೇನಾಗ್ತಾನೆ, ಒಂದು ಯಾಂತ್ರಿಕವಾದಂಥ ರೋಬೋಟ್ ಥರ ಆಗ್ಬಿಡ್ತಾನೆ. ಮನುಷ್ಯನಿಗೆ ಎಮೋಷನ್ಸ್ ಇಲ್ಲ ಅಂತ ಹೇಳಿದ್ರೆ ರೋಬೋಟು ಮತ್ತವನು. ಹಾಗಾಗಿ ಮನುಷ್ಯನಿಗೆ ಭಾವನೆಗಳು ಮುಖ್ಯ. ಆ ಒಳಗಡೆ ಏನಿದೆ, ಇನ್ನರ್ ಕಾನ್ಷಿಯಸ್ ಇರ್ಬೋದು. ಆಮೇಲೆ ಭಾವನೆಗಳು ಮುಖ್ಯ. ಹೇಗೆ ಸಂತೋಷ, ದುಃಖ, ನೋವು, ಇವೆಲ್ಲ ಎಮೋಷನ್ಸ್ಗಳೇನಿದೆ ಇದೆಲ್ಲ ಇರುತ್ತೆ ಮನುಷ್ಯನಿಗೆ. ಈ ರೀತಿಯಾಗಿ ಇರಿದಾಗಲೇ ಅವನು ಮನುಷ್ಯ ಅನ್ನಿಸ್ಕೊಳ್ತಾನೆ ಅಲ್ವಾ. ಹಾಗಾಗಿ ಈ ಶರೀರಭಾವ ಏನಿದೆ, ಶರೀರಭಾವದ ಕರ್ಮಗಳೇನಿದೆ, ಇದನ್ನು ಏನು ಮಾಡಬೇಕು, ಶಿಲುಬೆಗೆ ಹಾಕಲ್ಪಡಬೇಕು. ಆವಾಗಲೇ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಬದುಕೋದಕ್ಕೆ ಸಾಧ್ಯ. ನೀವು ಆತ್ಮಿಕವಾಗಿ ಬದುಕೋದಕ್ಕೆ ಸಾಧ್ಯ. ಅದಕ್ಕೆ ಹೇಳೋದು, ನೀವು ಜೀವಿಸಬೇಕಂತ ಹೇಳಿದ್ರೆ ನೀವು ಆತ್ಮದಲ್ಲಿ ಜೀವಿಸೋದು ಮಾತ್ರವೇ ನಿಜವಾಗಿ ಜೀವಿಸುವಂಥದ್ದಾಗಿದೆ. ಶರೀರದಲ್ಲಿ ಜೀವಿಸುವಂಥದ್ದು ಯಾವುದಕ್ಕೂ ಸಹ ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ಆತ್ಮದಲ್ಲಿ ಜೀವಿಸಿ, ಲಿವ್ ಇನ್ ಸ್ಪಿರಿಟ್ ಅಂತ ಹೇಳೋದಕ್ಕೆ ಹೇಳುವಂಥದ್ದು. ನೀವು ಆತ್ಮದಲ್ಲಿ ಜೀವಿಸೋದೇ ನಿಜವಾಗಿ ಜೀವಿಸುವಂಥದ್ದು. ಹಲ್ಲೆಲೂಯ. 2 Corinthians chapter 13 verse 4. 2 Corinthians chapter 13 verse 4. 2 Corinthians chapter 13 verse 4. ದೇವರ ವಾಕ್ಯದಲ್ಲಿ ಬರೆದಿದೆ, ಆತನು ಬಲಹೀನವಸ್ಥೆಯಲ್ಲದ್ದರಿಂದ ಶಿಲುಬೆಗೆ ಹಾಕಲ್ಪಟ್ಟನು ನಿಜ, ಆದರೂ ದೇವರ ಬಲದಿಂದ ಬದುಕುತ್ತಾನೆ. ನಾವು ಸಹ ಆತನ ಬಲಹೀನಾವಸ್ಥೆಯಲ್ಲಿ ಪಾಲುಗಾರರಾಗಿದ್ದೇವೆ, ಆದರೂ ಆತನೊಂದಿಗೆ ದೇವರ ಬಲದಿಂದ ಬದುಕುವವರಾಗಿದ್ದೇವೆ. ಇದು ನಿಮಗೆ ತೋರಿ ಬರುವುದು. ಹಲ್ಲೆಲೂಯ. ಬಲಹೀನವಾಗಿರುವುದರಿಂದ ನೋಡ್ರಿ, ಆತನು ಬಲಹೀನಾವಸ್ಥೆಯಲ್ಲಿದ್ದುದರಿಂದ ಶಿಲುಬೆಗೆ ಹಾಕಲ್ಪಟ್ಟನು. ನಾವು ಸಹ ಆತನ ಬಲಹೀನಾವಸ್ಥೆಯಲ್ಲಿ ಪಾಲುಗಾರರಾಗಿದ್ದೇವೆ. ಹಲ್ಲೆಲೂಯ. ಸೊ ದೇವರ ವಾಕ್ಯ ಹೇಳ್ತಾ ಇದೆ, ಆತನ ಬಲಾವಸ್ಥೆಯಲ್ಲಿದ್ದರಿಂದ ಶಿಲುಬೆ ನಿಜ, ಆದರೆ ದೇವರ ಬಲದಿಂದ ಬದುಕ್ತಾನೆ. ನಾವು ಸಹ ಬಲಹೀನಾವಸ್ಥೆಯಲ್ಲಿ ಪಾಲ್ಗಾರಾಗಿದ್ದೇವೆ, ಆದರೂ ಆತನೊಂದಿಗೆ ದೇವರ ಬಲದಿಂದ ಬದುಕುವವರಾಗಿದ್ದೇವೆ. ಇದು ನಿಮಗೆ ತೋರಿ ಬರುವುದು. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ನೋಡಿದ್ರಾ, ಶಿಲುಬೆಯನ್ನು ಹೊರೋದ್ರಿಂದ ನಿಮಗೆ ಶಿಲುಬೆಯನ್ನು ಯಾವ ರೀತಿಯಾಗಿ ಹೊರೋದು ಅಂತೇಳಿ ದೇವರ ವಾಕ್ಯದ ಆಧಾರದಲ್ಲಿ ನಾನು ನಿಮಗೆ ಬೋಧನೆಯನ್ನು ಮಾಡ್ತಾ ಇದ್ದೇವೆ. ಹಾಗಾದ್ರೆ ಶಿಲುಬೆಯನ್ನು ಹೊರತು ಅಂತ ಹೇಳಿದ್ರೆ ಶಿಲುಬೆಯಲ್ಲಿರುವಂಥ ಆಶೀರ್ವಾದಗಳೇನು ನೋಡಬೇಕಾದ್ರೆ ನೋಡ್ರಿ, ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಶಿಲುಬೆಯಲ್ಲಿರುವಂಥ ಆಶೀರ್ವಾದಗಳು ಮೊದಲನೇದಾಗಿ ನೋಡಬೇಕಾದ್ರೆ ಶಿಷ್ಯರಾಗ್ತೇವೆ. ಲೂಕ್ ಚಾಪ್ಟರ್ 14 ವರ್ಸ್ 27 ನೋಡಬೇಕಾದ್ರೆ, ಲೂಕ್ ಚಾಪ್ಟರ್ 14 ವರ್ಸ್ 27 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಯಾವನಾದರೂ ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು. ಅಂದರೆ ಶಿಲುಬೆಯನ್ನು ಹೊತ್ಕೊಂಡು ಬಂತು ಅಂತ ಹೇಳಿದ್ರೆ ಯೇಸುಸ್ವಾಮಿ ಶಿಷ್ಯರಾಗ್ತಾರೆ ಅಂತೇಳಿ. ಎರಡನೇದಾಗಿ ನೋಡಬೇಕಾದ್ರೆ 1 Corinthians ಚಾಪ್ಟರ್ 1 ವರ್ಸ್ 18 ನೋಡಬೇಕಾದ್ರೆ, 1 Corinthians ಚಾಪ್ಟರ್ 1 ವರ್ಸ್ 18 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಶಿಲುಬೆ ವಿಷಯದ ಮಾತು ನಾಶದ ಮಾರ್ಗದಲ್ಲಿರುವವರಿಗೆ ಹುಚ್ಚು ಮಾತಾಗಿದೆ, ರಕ್ಷಣೆಯ ಮಾರ್ಗದಲ್ಲಿರುವ ನಮಗಾದರೂ ದೇವರ ಶಕ್ತಿಯಾಗಿದೆ. ಹಲ್ಲೆಲೂಯ. ಅಂದರೆ ದೇವರ ಮಾತು ನಮಗೆ ಶಕ್ತಿಯಾಗಿದೆ. ಹಲ್ಲೆಲೂಯ. ಮೂರನೇದಾಗಿ ನೋಡಬೇಕಾದ್ರೆ ಎಫಿಷಿಯನ್ಸ್
ಚಾಪ್ಟರ್ 2 15 and 16 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಆತನು ಸಮಾಧಾನ ಮಾಡುವವನಾಗಿ ಉಭಯರನ್ನು ತನ್ನಲ್ಲಿ ಒಬ್ಬ ನೂತನ ಪುರುಷನನ್ನಾಗಿ ನಿರ್ಮಿಸಿದ್ದಾನೆ. ಇದ್ದ ದ್ವೇಷವನ್ನು ತನ್ನ ಶಿಲುಬೆಯ ಮೇಲೆ ಕೊಂದು ಆ ಶಿಲುಬೆಯ ಮೂಲಕ ಉಭಯರನ್ನು ಒಂದೇ ದೇಹದಂತಾಗ ಮಾಡಿ ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ದ್ವೇಷ ನೀಗುವಿಕೆಯಾಗುವಂಥದ್ದಾಗಿದೆ. ದ್ವೇಷ ನೀಗುವಿಕೆಯಾಗುವಂಥದ್ದಾಗಿದೆ. ಮತ್ತು ಎಫಿಷಿಯನ್ಸ್ ಚಾಪ್ಟರ್ 2:6 ನೋಡಬೇಕಾದ್ರೆ ಒಂದೇ ದೇಹದಂತಾಗ ಮಾಡಿದ್ದಾನೆ. ಅದೇ ಯೇಸು ಸ್ವಾಮಿ ದೇಹಕ್ಕೆ ನಾವು ಸೇರುವಂತೆ ಮಾಡಿದೆ ಈ ಶಿಲುಬೆ. ಹಾಲೆಲೂಯ. ಗಲಾಟಿಯನ್ಸ್ ಚಾಪ್ಟರ್ 2:20 ಹೇಳುವಂಥದ್ದಾಗಿದೆ. ಗಲಾತಿಯ 2ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಬರೆದಿದೆ, ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡಿದ್ದೇನೆ, ಇನ್ನು ಜೀವಿಸು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲ ನಂಬಿಕೆಯಲ್ಲಿಯೇ ಆತನು ನನ್ನನ್ನು ಪ್ರೀತಿಸಿ ನನಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. ದೇವರ ವಾಕ್ಯದಲ್ಲಿ ಬರೆದಿದೆ. ಗಲಾಟಿಯನ್ಸ್ ಚಾಪ್ಟರ್ 2:20 ನೋಡಬೇಕಾದ್ರೆ ಜೀವಿಸುವನು ನಾನಲ್ಲ, ಕ್ರಿಸ್ತನಲ್ಲಿ ಜೀವಿಸ್ತಂದರೆ ನಿಮ್ಮ ಸ್ವಾರ್ಥಕ್ಕೆ ಸಾಯುವಿಕೆ ಉಂಟಾಗುತ್ತದೆ. ಸ್ವಾರ್ಥ ಅನ್ನೋದು ಸಾಯುವಂಥದ್ದಾಗಿದೆ. ಜೀವಿಸುವ ನಾನಲ್ಲ, ಕ್ರಿಸ್ತೇಸು ನನ್ನಲ್ಲಿ ಜೀವಿಸ್ತಾನೆ ಅಂತೇಳಿ. ಹಾಲೆಲೂಯ. ಎಫಿಷಿಯನ್ಸ್ ಚಾಪ್ಟರ್ 2:16 ನೋಡಬೇಕಾದ್ರೆ ದೇವರೊಂದಿಗೆ ಸಮಾಧಾನವನ್ನು ನಾವು ಹೊಂದುವಂಥವರಾಗಿದ್ದೇವೆ. ಮತ್ತು ಕ್ರಿಸ್ತಿಯ ಜೀವಿತ ಕ್ರಿಸ್ತನಲ್ಲಿ ಜೀವಿಸ್ತಾನೆ. ಮತ್ತು ಗಲಾಟಿಯನ್ಸ್ ಚಾಪ್ಟರ್ 6:14 ನೋಡಬೇಕಾದ್ರೆ ಲೋಕ ಸತ್ತಿತು, ಲೋಕವು ಶಿಲುಬೆಗೆ ಹಾಕಿಕೊಂಡು ಅಂತೇಳಿ ಲೋಕವು ಸತ್ತಿತು. ರೋಮನ್ಸ್ ಚಾಪ್ಟರ್ 6:6 ನೋಡಬೇಕಾದ್ರೆ ರೋಮನ್ಸ್ ಚಾಪ್ಟರ್ 6:6 ನೋಡಬೇಕಾದ್ರೆ ದೇವರ ವಾಕ್ಯದಲ್ಲಿ ಬರೆದಿದೆ, ಪಾಪಾಧೀನ ಸ್ವಭಾವವು ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತೆಂದು ತಿಳಿದಿದ್ದೇವೆ. ಹಾಲೆಲೂಯ. ಪೂರ್ವ ಸ್ವಭಾವ ಅಂತ ಹೇಳಬೇಕಾದ್ರೆ ಪೂರ್ವ ಸ್ವಭಾವದಲ್ಲಿ ನೀವು ಹೇಗಿದ್ರಿ ಅಂತೇಳಿ ಒಮ್ಮೆ ಆಲೋಚನೆ ಮಾಡಿ ನೋಡ್ರಿ. ಸೊ ಪಾಪದ ದೇಹ ಸ್ವಭಾವ ಇದೇನಿದೆ ಇದೆಲ್ಲ ಶಿಲುಬೆಗೆ ಹಾಕಲ್ಪಡ್ತು. ಸೊ ಶಿಲುಬೆಗೆ ಹಾಕಲ್ಪಟ್ಟುವಾಗ ಏನಾಗುತ್ತೆ, ಒಂದು ಐಡೆಂಟಿ ಸಿಗುತ್ತೆ, ಗುರುತಿಸಿಕೊಳ್ಳುವಿಕೆ ಸಿಗುವಂಥದ್ದಾಗಿದೆ. ಹಾಲೆಲೂಯ. ರೋಮನ್ಸ್ ಚಾಪ್ಟರ್ 6 and 7 ನೋಡಬೇಕಾದ್ರೆ ಪಾಪದಿಂದ ನಿಮಗೆ ಬಿಡುಗಡೆ ಆಗುವಂಥದ್ದಾಗಿದೆ. ಹಾಲೆಲೂಯ. ಸೊ ಪಾಪದಿಂದ ನೀವು ಬಿಡುಗಡೆ ಹೊಂದಬೇಕು ಅಂತ ಹೇಳಿದ್ರೆ ಪಾಪದಿನ ಸ್ವಭಾವ ನಾಶವಾಗಿ ನಾವು ಇನ್ನೂ ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿದೆ ಅಂತ ಹೇಳಿದ್ದೇವೆ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ಸತ್ತವನು ಅಂತ ಹೇಳಬೇಕಾದ್ರೆ ಪಾಪದ ಪಾಲಿಗೆ ಸತ್ತರೆ ಮಾತ್ರನೇ ಕ್ರಿಸ್ತನಿಗೋಸ್ಕರ ಜೀವಿಸೋದಕ್ಕಾಗತ್ತೆ. ಪಾಪದ ಪಾಲಿಗೆ ಸತ್ತರೆ ಮಾತ್ರವೇ ನಾವು ಕ್ರಿಸ್ತನೊಂದಿಗೆ ಜೀವಿಸೋದಕ್ಕೆ ಸಾಧ್ಯ. ಹಾಲೆಲೂಯ. ಹಾಗಾಗಿ ನಾವು ದೇವರ ಎಣಿಕೆಯಲ್ಲಿ ನಾವು ವಿಶ್ವಾಸಿಗಳಾದ ನಾವು ಆದಾಮನಲ್ಲಿ ಏನು ಮಾಡಿದ್ದೇವೆ, ಪಾಪ ಮಾಡಿದ್ದೇವೆ ಮತ್ತು ಕ್ರಿಸ್ತನಲ್ಲಿ ಮೃತಪಟ್ಟಿದ್ದೇವೆ. ಆದಾಮನಲ್ಲಿ ಪಾಪ ಮಾಡಿದ್ದೇವೆ, ಕ್ರಿಸ್ತನಲ್ಲಿ ಮೃತಪಟ್ಟಿದ್ದೇವೆ. ಆದಾಮನ ನಿಮಿತ್ತ ಏನಾಗಿದೆ, ಶಿಕ್ಷೆ ಬಂತು. ಯೇಸು ಕ್ರಿಸ್ತನ ಮರಣದ ಮೂಲಕ ಅದಕ್ಕೆ ಬಿಡುಗಡೆಯನ್ನು ದೇವರು ಕೊಟ್ಟರು. ಆತನೊಂದಿಗೆ ಸಾಯುವಾಗ ನಮಗೇನಾಗುತ್ತೆ, ಪಾಪದಿಂದ ಸ್ವತಂತ್ರರಾಗ್ತೇವೆ. ಪಾಪದೊಂದಿಗೆ ಸಂಬಂಧ ಮುರಿಯಲ್ಪಡುತ್ತೆ. ಹಾಗಾಗಿ ಆ ರೀತಿ ಮುರಿಯಲ್ಪಟ್ಟಾಗ ದೇವರು ನಮ್ಮ ಪಾಪಗಳನ್ನು ಆತನ ಎಣಿಕೆಯಲ್ಲಿ ಇಟ್ಕೊಳ್ಳೋದಿಲ್ಲ. ನಮ್ಮ ಪಾಪಗಳನ್ನು ಆತನ ಎಣಿಕೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಹಾಲೆಲೂಯ. ದೇವರ ವಾಕ್ಯ ಹೇಳುತ್ತೆ, ರೋಮನ್ಸ್ ಚಾಪ್ಟರ್ 4:7 and 8 ಹೇಳುವಂಥದ್ದಾಗಿದೆ, ಯಾರ ಅಪರಾಧವು ಪರಿಹಾರವಾಗಿದೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ಕರ್ತನು ಯಾವನ ಪಾಪವನ್ನು ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು ಅಂತೇಳಿ. ಹಾಲೆಲೂಯ. ಪಾಪದಿಂದ ಬಿಡುಗಡೆ ಆಗುವಂಥದ್ದಾಗಿದೆ. ಹಾಲೆಲೂಯ. ಪಾಪದಿಂದ ತಪ್ಪಿಸ್ಕೊಳ್ಳೋದು, ಪಾಪದ ಬಿಡುಗಡೆ ಸುಲಭ ಅಲ್ಲ. ಅದಕ್ಕೆ ಅಡಿಕ್ಷನ್ಸ್ಗಳಿಗೆ ಒಳಗಾಗಿರುವಂಥವ್ರು ಪಾಪದಲ್ಲೇ ಏನಾಗಿದ್ದಾರೆ, ನಾಶ ಆಗ್ತಾ ಇದ್ದಾರೆ. ಆದರೆ ಆ ಪಾಪದಿಂದ ಬಿಡುಗಡೆ ಆಗಬೇಕು ಅಂತ ಹೇಳಿದ್ರೆ ಯೇಸುಸ್ವಾಮಿ ಖಂಡಿತ ಬಿಡುಗಡೆಯನ್ನು ಕೊಡುವಂಥವರಾಗಿದ್ದಾರೆ. ಹಾಲೆಲೂಯ. ಪ್ರಿಯ ಸೋದರ ಸೋದರಿಯರೇ, ದೇವರ ವಾಕ್ಯದ ಆಧಾರದಲ್ಲಿ ಇದುವರೆಗೂ ಶಿಲುಬೆ ಅಂತ ಹೇಳಿದ್ರೇನು, ಶಿಲುಬೆಯಲ್ಲಿರುವಂಥ ಸತ್ಯಾಂಶಗಳೇನಿದೆ, ಶಿಲುಬೆಯನ್ನು ಯಾವ ರೀತಿ ಹೊರುವಂಥದ್ದು, ಶಿಲುಬೆಯಲ್ಲಿರುವಂಥ ಆಶೀರ್ವಾದಗಳು, ಇಷ್ಟನ್ನು ಸಹ ದೇವರ ವಾಕ್ಯದ ಆಧಾರದಲ್ಲಿ ನಾವು ನಿಮ್ಮೊಂದಿಗೆ ಹಂಚಿಕೊಂಡವರಾಗಿದ್ದೇವೆ.
ಸೊ ಶಿಲುಬೆಯನ್ನು ನಾವು ಹೊರೋಣ, ಅದರಲ್ಲಿ ಭಾಗಿಗಳಾಗೋಣ. ಶಿಲುಬೆಯಲ್ಲಿ ನಾವು ಭಾಗಿಗಳಾಗೋಣ, ಆತ್ಮಿಕ ಶಿಲುಬೆಯಲ್ಲಿ. ದೇವರು ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು.